ಅದರಿಂದ ಇಲ್ಲಿ ಈ ಒಂದು ಬುರುಡೆ ಬಿಟ್ಕೊಂಡು ದಿನಕ್ಕೆ 100 ಸುಳ್ಳು ಹೇಳ್ಕೊಂಡು ಪಾಪ ರಾಜ್ಯಪಾಲರ ಕೈನಲ್ಲೂ ಇಂಥ ಒಂದು ಭಾಷಣ ಮಾಡಿಸಿ ಆ ಸ್ಥಾನಕ್ಕೂ ಅಗೌರವ ತಂದಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಅದರಲ್ಲೇನು ಸಂಶಯ ಇದೆಯಾ ನಿಮಗೆ? ಏನಿದೆ ಬ್ರದರ್ ಇದರಲ್ಲಿ? ಹೋಗಲಿ, 136 ಸ್ಥಾನ ಗೆದ್ದು ಕೇಂದ್ರ ಸರ್ಕಾರದ ಆಮೇಲೆ ಮಾತಾಡೋಣ. ಕೇಂದ್ರ ಸರ್ಕಾರದಿಂದ ಹಣ ಎಷ್ಟು ಬಂತು ಬಿಡ್ತು ಅದು ಆಮೇಲೆ ಚರ್ಚೆ ಮಾಡೋಣ. ಇವರೇ ಇಲ್ಲಿ ಹೇಳೋರಲ್ಲ, ಸರ್ಕಾರದ ಖಜಾನೆ ಭದ್ರವಾಗಿದೆ ಅಂತೇಳಿ, ಸಂಪದ್ಭರಿತವಾಗಿದೆ ಅಂತ ಇವರೇ ಹೇಳೋರೆ. ಆರ್ಥಿಕ ಪರಿಸ್ಥಿತಿ ಸುಭದ್ರವಾಗಿದೆ ಅಂತ ಹೇಳೋರೆ. ಆರ್ಥಿಕ ಪರಿಸ್ಥಿತಿ ಕರ್ನಾಟಕ ರಾಜ್ಯ ಸರ್ಕಾರದ ಸುಭದ್ರತೆ ಇದ್ದಾಗ ಕೇಂದ್ರ ಸರ್ಕಾರ ಕೊಡೋದು ಬಿಡೋದು ಆಮೇಲೆ ಚರ್ಚೆ ಮಾಡೋಣ, ಕೊಟ್ಟರು ಬಿಟ್ಟರು ಅವೆಲ್ಲ. ಈಗ ನಿಮ್ಮ ಆರ್ಥಿಕ ಸುಭದ್ರತೆಯಲ್ಲಿದ್ದಾಗ ನೀವು ಕೊಟ್ಟಿರೋ ಕಾರ್ಯಕ್ರಮ ಏನು? ನೀವು ಕೊಟ್ಟಿದ್ದ ಕಾರ್ಯಕ್ರಮ ಏನಪ್ಪ ಅಂದರೆ ಬಹುಶಃ ಈ ಬಾರಿ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ 90-95 ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನಗಳು ಕೊಟ್ಟಿದ್ದೀರಿ. 75-76 ಜನಕ್ಕೆ ಶಾಸಕರಿಗೆ ಕ್ಯಾಬಿನೆಟ್ ದರ್ಜೆಯ ಹುದ್ದೆ 75-70. ದೇಶದ ರಾಜ್ಯದ ಇತಿಹಾಸದಲ್ಲೇ ಈ ರೀತಿಯ ಒಂದು ಹುದ್ದೆಗಳನ್ನು ಸೃಷ್ಟಿ ಮಾಡಿ ಮುಖ್ಯಮಂತ್ರಿ ಕಚೇರಿ ಒಳಗೆ, ಉಪಮುಖ್ಯಮಂತ್ರಿಗಳ ಕಚೇರಿ ಒಳಗೆ ಅದೆಂಥದ್ದು ಉಪಮುಖ್ಯಮಂತ್ರಿ ನೋಡೋಕ್ಕೆ, ಆರೋಗ್ಯ ಪರಿಶೀಲನೆ ಮಾಡೋಕ್ಕೆ ಒಬ್ಬ ಕ್ಯಾಬಿನೆಟ್ ರ್ಯಾಂಕು ಡಾಕ್ಟ್ರು, ಸಲಹೆ ಕೊಡೋಕೆ ಒಬ್ಬ ಕ್ಯಾಬಿನೆಟ್ ರ್ಯಾಂಕು, ವಸೂಲಿ ಮಾಡೋದು ಹೆಂಗೆ ಅಂತ ಅಡ್ವೈಸ್ ಮಾಡೋಕೆ ಒಂದು ಕ್ಯಾಬಿನೆಟ್ ರ್ಯಾಂಕು. ಇತಿಹಾಸ ಇದು. ನಾನು ಕ್ಯಾಬಿನೆಟ್ ದರ್ಜೆ ಕೊಟ್ಟಾಗ ಯಡಿಯೂರಪ್ಪ ವಿಧಾನಸಭೆ ಗಲಾಟೆ ಮಾಡಿ, ನೀವು ಹೌಸಿಂಗ್ ಬೋರ್ಡ್ ಚೇರ್ಮನ್ ಆದಾಗ ಕೊಡಕ್ ಕೂಡು ಕ್ಯಾಬಿನೆಟ್, ಆಮೇಲೆ ಎಲ್ಲಾದರೂ ಸಂವಿಧಾನ ಬಾಹಿರ ಅಂತ ಅವರೇ ಹೇಳಿದ್ದಾರೆ. ಎಲ್ಲಾದ್ರೂ KSFCಗೆ, ಕರ್ನಾಟಕ ಸ್ಟೇಟ್ ಫೈನಾನ್ಸ್ ಕಾರ್ಪೊರೇಷನ್ಗೆ ಚೇರ್ಮನ್ ಮಾಡೋದುಂಟಾ ಶಾಸಕರನ್ನ? KSFCಗೆ ಇದು ನಿಮ್ಮ ಸಾಧನೆ. ಅವು ಹೇಳ್ಕೊಳ್ಳೋದು ಬಿಟ್ಬಿಟ್ಟು ಇದು ಎಂಥದ್ದು ಗ್ಯಾರಂಟಿ ಅಂತ ಹೇಳಿದ್ರಾಯ್ತದೆ. ಇಂಥ ಪರಿಸ್ಥಿತಿನಲ್ಲೂ ಈ ಬರಗಾಲ ಇದೆ ಅಂತೀರಿ, 35,000 ಕೋಟಿ ರೈತರು ಬೆಳೆದಿರೋ ಬೆಳೆ ನಷ್ಟ ಅಂತೀರಿ, 95-96 ಜನಕ್ಕೂ ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಟು ಸರ್ಕಾರದ ದುಡ್ಡಿನಲ್ಲಿ ಇವರಿಗೆಲ್ಲ ಎಲ್ಲ ರೀತಿ ಸವಲತ್ತು ಕೊಟ್ಟರಲ್ಲ. ರೈತನಿಗೆ ಏನು ಕೊಡ್ತಾ ಇದ್ದೀರಿ? ಏನೋ 33 ಲಕ್ಷ ಜನ ಕೊಟ್ಟಿದ್ದೀರಂತಲ್ಲಪ್ಪ. 33 ಲಕ್ಷ ಜನ ರೈತರಿಗೆ 2 ಸಾವಿರ ರೈತನಿಗೆ ಬೆಳೆ ನಷ್ಟ ಆಗಿರೋದಕ್ಕೆ. ಇಲ್ಲಿ ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಟಿದ್ದೀರಲ್ಲ ಅವರಿಗೆ ತಿಂಗಳಿಗೆ 2 ಲಕ್ಷ ಖರ್ಚು ವೆಚ್ಚಕ್ಕೆ. ಇದು ಈ ಸರ್ಕಾರ ಸಾಧನೆ.